ಫ್ರೆಂಡ್ RCB ಚಾಂಪಿಯನ್ ಆಯಿತು. ಎಲ್ಲರೂ ಕೂಡ ಸೆಲೆಬ್ರೇಷನ್ ಮಾಡಿದ್ವಿ. 3ನೇ ತಾರೀಕು ರಾತ್ರಿ RCB ಮ್ಯಾಚ್ ಗೆಲ್ತು, ಸೆಲೆಬ್ರೇಷನ್ ಮಾಡಿದ್ವಿ. ಬೆಳಗ್ಗೆನೂ ಕೂಡ ಕೆಲವೊಂದಿಷ್ಟು ಜನ ಸೆಲೆಬ್ರೇಷನ್ ಮಾಡಿದ್ರು. ಆದರೆ 4ನೇ ತಾರೀಕು ಮಧ್ಯಾಹ್ನ ಆಗಿರುವಂತ ಈ ಒಂದು ಘಟನೆ ಇದೆಯಲ್ಲ, ಇದು ತುಂಬಾನೇ ಬೇಜಾರು ಆಗುವಂತ ವಿಷಯ. ಕರ್ನಾಟಕಕ್ಕೆ ಒಂದು ಕಳಂಕ ತರುವಂತ ಘಟನೆ ನಡೆದಿದೆ ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ಸಾವಿನ ಪಟ್ಟವರ ಸಂಖ್ಯೆ 11 ಜನ, ಗಾಯ ಆದವರು ಕೂಡ ಕೆಲವಷ್ಟು ಜನ ಇದ್ದಾರೆ. ಆದ್ರೆ ಇಲ್ಲಿ ಸತ್ತಿದವ್ರಿಗೆ ಅವರ ಒಂದು ಮನೆ ಇರೋದಿಲ್ಲ, ಅವ್ರವ್ರ ಮನೆಗೆ ಅವ್ರವ್ರು ಒಬ್ಬನೇ ಮಗ ಇರ್ತಾರೆ, ಅಥವಾ ಅವ್ರವ್ರ ಕನಸು ದೊಡ್ಡದಾಗಿರುತ್ತೆ. ಅವರೊಂದು ಕನಸು ಕಂಡಿರ್ತಾರೆ, ದೊಡ್ಡವರು ಕನಸು ಕಂಡಿರ್ತಾರೆ, ಅವ್ರಿಗೆ ಬೆಳೆಸಿರ್ತಾರೆ, ಚೆನ್ನಾಗಿರುವಂತ ಊಟ ಗೀಟ ಎಲ್ಲ ಕೊಟ್ಟು ಬೆಳೆಸಿರ್ತಾರೆ, ಚೆನ್ನಾಗಿರುವಂತ ಬೆಳೆಸಿರ್ತಾರೆ. ಆದ್ರೆ ಅವ್ರನ್ನ ಅವರು ಈಗ 11 ಜನ ಸಾವಿದ್ರಲ್ಲ, ಅವರ ಒಂದು ತಂದೆ ತಾಯಿನ ಕೊನೆಯವರೆಗೂ ನೋಡ್ಕೊಂಡು ಚೆನ್ನಾಗಿ ಇಟ್ಕೊಂಡು ಲಾಸ್ಟಿಗೆ ಅವರ ಒಂದು ಅಂತ್ಯಶ್ರಮನ ಮಕ್ಕಳು ಮಾಡ್ತಾರೆ. ಆದ್ರೆ ಇಲ್ಲಿ ಮಕ್ಕಳಿಗೆ ತಂದೆ ತಾಯಿನೂ ಮಾಡ್ತಾರಲ್ಲ, ಅದು ಯಾರೂ ಕೂಡ ಆಗ್ಬಾರ್ದು. ಇಂಥ ರೀತಿ ಪರಿಸ್ಥಿತಿ ಆಗ್ಬಾರ್ದು. ಯಾಕಂದ್ರೆ ಮಕ್ಕಳು ಕಳ್ಕೊಂಡವರು ದುಃಖ ಅವ್ರಿಗಷ್ಟೇ ಬರುತ್ತೆ ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ಈ ಒಂದು ಘಟನೆ ಆಗ್ಬಾರ್ದಿತ್ತು. ಇಲ್ಲಿ ಟೋಟಲ್ ಆಗಿ ನನಗನ್ಸುತ್ತೆ ಇಲ್ಲಿ ಗೌರ್ಮೆಂಟ್ ಕೊಡಿಗೂ ಕೂಡ ಒಂದ್ ರೀತಿ ಭಯ ಆಗಿಲ್ಲ. ಈ ಕಡೆ ಮ್ಯಾನೇಜ್ಮೆಂಟ್ಗೂ RCB ಮ್ಯಾನೇಜ್ಮೆಂಟ್ಗೂ ಕೂಡ ಭಯ ಆಗಿಲ್ಲ. ಒಂದ್ ರೀತಿ ಜನಕ್ಕೆ ಕೂಡ ಏನು ಅನ್ನೋಂಗಿಲ್ಲ ಫ್ರೆಂಡ್. ಟೋಟಲ್ ಆಗಿ ನಿರೀಕ್ಷೆ ಮೀರಿ ಜನ ಸೇರಿದೆ. ಪೊಲೀಸ್ ಅವರು ಸೆಕ್ಯೂರಿಟಿ ಕೊಟ್ಟಿರ್ತಾರೆ, ಪಾಪ ನಿರೀಕ್ಷೆ ಮೀರಿ ಜನ ಬಂದ್ರೆ ಅವರು ಕೂಡ ಯಾರಂತಾನೆ ನೋಡ್ತಾರೆ. ಅದಕ್ಕೆ ಒಂದು ಇಷ್ಟು ಜನ ಸೇರ್ತಾರೆ ಅಂದ್ರೆ ಇಮಿಡಿಯೇಟ್ಲಿ ಅದಕ್ಕೆಲ್ಲ ರೆಡಿ ಆಗುತ್ತೆ. ಅಂದಾಜು ಪ್ರಕಾರ 2 ಲಕ್ಷ ಜನ ಸೇರ್ಬೋದು ಅನ್ಕೊಂಡಿದ್ರು ಕಾಣುತ್ತೆ. ಇಲ್ಲಿ ಟೋಟಲ್ 4-5 ಲಕ್ಷ ಜನ ಸೇರಿದ್ದಾರೆ ಅಂತಾರೆ. ಹಾಗಾಗಿ ಇಲ್ಲಿ ಈ ಒಂದು ಘಟನೆ ಆಗಿದ್ದು ಗೌರ್ಮೆಂಟ್ಗೂ ಕೂಡ ಕೆಟ್ಟ ಹೆಸರು, ಹಾಗೆ RCB ಮ್ಯಾನೇಜ್ಮೆಂಟ್ ಕೂಡ ಕೆಟ್ಟ ಹೆಸರು. ಈ ಕಡೆ RCB ಅಭಿಮಾನಿಗೂ ಕೂಡ ಬೇಜಾರದು. ಈ ರೀತಿ ಘಟನೆ ಆಗ್ಬಾರ್ದು. ಇದ್ರ ಬಗ್ಗೆ ಜಾಸ್ತಿ ಯಾರು ಕೂಡ ಪದೇ ಪದೇ ವಿಡಿಯೋ ಮಾಡಕ್ ಹೋಗ್ಬೇಡಿ. ಬಹಳ ಜನ ಇದ್ರ ಮೇಲೆ ವಿಡಿಯೋ ಮಾಡ್ತಾ ಇದ್ದಾರೆ. ಮಾಡೋದ್ರಿಂದ ನಿಮಗೇನು ಸಿಗಲ್ಲ. ಯಾಕಂದ್ರೆ ಪದೇ ಕರ್ನಾಟಕಕ್ಕೆ ಇದು ಕೆಟ್ಟ ಹೆಸರು ತರುವಂತ ಸಿಚುವೇಶನ್ ತರಬಾರ್ದು ಅನ್ನೋ ಉದ್ದೇಶಕ್ಕೆ ಹೇಳ್ತಾ ಇದ್ದೀನಿ ಫ್ರೆಂಡ್. ಪದೇ 11 ಜನ ಸಾವಾಗಿರೋರಿಗೆ ಅವ್ರ ಮನೆಯವ್ರಿಗೆ ದುಃಖ ಇದೆ. ಏನ್ ಮಾಡ್ಬೇಕು ಅಂದ್ರೂ ಕೂಡ ಅವ್ರಿಗೆ ತೋಚ್ತಾ ಇಲ್ಲ ತಲೆಯಲ್ಲಿ. ಅಂತದ್ರಲ್ಲಿ ಪದೇ ಇದು ಹಾಕೊಂಡು ರುಬ್ಬಿದ್ರೆ ಯೂಸ್ ಇಲ್ಲ. ಮುಂದೆ ಏನ್ ಮಾಡ್ಬೇಕು, ಅವ್ರಿಗೇನು ಪರಿಹಾರ ಕೊಡ್ಬೇಕು. ಈ ರೀತಿ ಘಟನೆ ಯಾವುದು ಕೂಡ ಆಗ್ಬಾರ್ದು ಮತ್ತೊಂದ್ಸಲ. ಆಮೇಲೆ ಆಗಿರುವಂತ ಎಡವಟ್ಟು ಸರಿಪಡಿಸ್ಕೋಬೇಕು. ಯಾಕಾಯ್ತು ತಪ್ಪುಗಳನ್ನು ಎಲ್ಲಾ ತಿದ್ದುಕೊಂಡು ಮುಂದಿನ ದಿನಗಳಲ್ಲಿ ಈ ರೀತಿ ತಪ್ಪಾಗಬಾರ್ದು. ಆದರೆ ಏನೇ ಮಾಡಿದ್ರು ಕೂಡ ಇಲ್ಲಿ ನನಗನ್ಸುತ್ತೆ ಅವರ ಒಂದು ತಂದೆ ತಾಯಿಗೆ ಏನೇ ಹೇಳಿದ್ರು ಕೂಡ ಸಮಾಧಾನ ಆಗುವಂತ ಸಂದರ್ಭ ಯಾರಿಗೂ ಕೂಡ ಆಗಲ್ಲ. ಈ ಒಂದು ಮೂಮೆಂಟ್ ನಲ್ಲಿ ಹೆತ್ತವ್ರಿಗೆ ಗೊತ್ತು ಅವರ ಒಂದು ಕಷ್ಟ, ಮಕ್ಕಳು ಕಳ್ಕೊಂಡವ್ರಿಗೆ ಗೊತ್ತು ಈ ಒಂದು ಕಷ್ಟ ಏನು ಅನ್ನೋದು. ಟೋಟಲ್ ಹೇಳ್ಬೇಕಂದ್ರೆ ಇದು ನನಗನ್ಸುತ್ತೆ ಟೋಟಲ್ ಆಗಿ ಇದಕ್ಕೆ ಒಂದು ಏನಾದ್ರು ಪರಿಹಾರ ಕೊಡಬೇಕು ಗೌರ್ಮೆಂಟ್ ಅವರು. ಹಾಗೆ ಪರಿಹಾರಕ್ಕಿಂತನೂ ಕೂಡ ಇಲ್ಲಿ ಸಮಾಧಾನದಿಂದ ಯಾವುದೇ ಒಂದು ಕಾರ್ಯಕ್ರಮ ಆದ್ರೂ ಕೂಡ ಬಹಳಷ್ಟು ಜನ ಸೇರಿದ್ರೆ ಜನ ಸ್ವಲ್ಪ ಹುಷಾರಾಗಿರ್ಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ಜಾಸ್ತಿ ಜನ ಕೂಡಿದ್ರು ಸಪರೇಟ್ ಆಗಿ ಸೈಡಿಗೆ ನಿಂತ್ಕೊಂಡು ನೂಕುನುಗ್ಲಿತ್ತ ಅಲ್ಲಿಂದ ಹೊರಗೆ ಬಂದು ಆರಾಮ್ ಇರ್ಬೇಕು. ಎಲ್ಲಾ ಜನ ಹೋದ್ಮೇಲೆ ಆರಾಮ್ ಹೋಗಿ, ಇಲ್ಲ ಅಂದ್ರೆ ನೂಕುನುಗ್ಲಿದ್ರೆ ಸೈಡಿಗೆ ನಿಂತ್ಕೊಂಡೇ ನೋಡಿ ಅಲ್ಲಿಗೆ ಏನ್ ಮಾಡಿ. ಆ ನೂಕುನುಗ್ಲಲ್ಲಿ ಹೋದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಇಂಥದ್ರಲ್ಲಿ ಹೆಣ್ಣು ಮಕ್ಕಳು ಹೋಗಬಾರ್ದು ನನಗನ್ಸುತ್ತೆ. ಈ ರೀತಿ ಜನ ಸೇರ್ತಾರೆ ಅಂದ್ರೆ ದಯವಿಟ್ಟು ಹೆಣ್ಣು ಮಕ್ಕಳು ಹೋಗ್ಬಾರ್ದು. ಯಾಕಂದ್ರೆ ಗಂಡ್ ಮಕ್ಕಳಲ್ಲಿ ತಪ್ಪಿಸ್ಕೊಳ್ಳೋದು ಕಷ್ಟ, ಕಾಲ್ ತೆಳಗ್ ಬಿದ್ರೆ ಹೇಳೋದು ಕಷ್ಟ. ಅಂತದ್ರಲ್ಲಿ ಹೆಣ್ಮಕ್ಳು ಕರ್ಕೊಂಡು
ಸಣ್ಣ ಮಕ್ಕಳು ಕರ್ಕೊಂಡು ನಾ ಹೋಗ್ತೀನಿ ಅಂದ್ರೆ ಇದು ತುಂಬಾನೇ ತಪ್ಪಾಗುತ್ತೆ. ಭಾರಿ ಕಠಿಣವಾದ ಪರಿಸ್ಥಿತಿ ನಿಮಗೆ ಬರುತ್ತೆ. ಊಟ ಇರಲ್ಲ, ನೀರಿರಲ್ಲ. ಅಲ್ಲಿ ನಿಮ್ಗೆ ಆಸ್ಪತ್ರೆ ಕರ್ಕೊಂಡು ಹೋಗೋರು ಯಾರು ಕೂಡ ಇರಲ್ಲ. ಬಿದ್ರೆ ಅಲ್ಲೇ ಬಿದ್ದಿರ್ ಇರ್ತೀರಾ. ಹಾಗಾಗಿ ಎಲ್ಲಿ ಹೋಗಿ ಹುಷಾರಾಗಿ ಹೋಗಿ. ನಾನು ಕೂಡ ಅನುಭವಿಸಿದ್ದೀನಿ ಕೆಲವಷ್ಟು ನೂಕುನುಗ್ಲಲ್ಲಿ ಹೋಗಿ. ಸ್ವಲ್ಪ ಮೇಂಟೈನ್ ಮಾಡಿಕೊಂಡು ಕರೆಕ್ಟಾಗಿ ಇರಿ ಅಂತ ಹೇಳ್ತೀನಿ. ನಾನು ಆಲ್ಮೋಸ್ಟ್ 2007 ಡಿಸೆಂಬರ್ 8ನೇ ತಾರೀಕಿಗೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇತ್ತು, ಟೆಸ್ಟ್ ಮ್ಯಾಚ್. ಅವನೇ ಮ್ಯಾಚಿಗೆ ನಾನು ಹೋಗಿದ್ದೇನು ಕೂಡ ಸಣ್ಣನಿದ್ದೆ. ನಾನು ಆಲ್ಮೋಸ್ಟ್ ಅದೀಗ 17 ವರ್ಷದ ಹಿಂದೆ. ನಾನು ಕೂಡ ಸಣ್ಣನು. ಅವಾಗ 50 ರೂಪಾಯಿ ಟಿಕೆಟ್ ಇತ್ತು. ಅವಾಗ ಹೋದಾಗ ಜಾಸ್ತಿ ಜನ ಸೇರಿದ್ರು. ಅದು ನನಗೆ ನಾನು ನೋಡಿರೋಂಥ ಹೈಯೆಸ್ಟ್ ಜನ ಅಲ್ಲಿ. ಅಷ್ಟು ಜನ ಎಲ್ಲೂ ನೋಡಿದ್ದಿಲ್ಲ, ಇನ್ನೂವರೆಗೆ ನೋಡಿದ್ದಿಲ್ಲ ಲೈವ್ ಆಗಿ. ಅಷ್ಟು ಜನ ಅವಾಗ ಇದ್ರು. ಈಗಿನ ಮೂಮೆಂಟ್ ನಲ್ಲಿ ಅದೇನದು ಕಾಲಿಡೋಕ್ಕೂ ಜಾಗ ಇರ್ತಿದ್ದಿಲ್ಲನೋ. ಹಾಗಾಗಿ ಇಲ್ಲಿ ಹೇಳ್ತೀನಿ, ಆರಾಮಾಗಿ ಹೋಗಿ ಆರಾಮಾಗಿ ಬನ್ನಿ ಫ್ರೆಂಡ್. ಟೋಟಲ್ ಆಗಿ 11 ಜನಕ್ಕೂ ಕೂಡ ನಾನು ಅವರವ್ರ ಮನೆಗೆ ಶಾಂತಿ ಸಿಗ್ಲಿ, ಹಾಗೆ ಅವರೊಂದು ಮನಸ್ಸಿಗೆ ಸ್ವಲ್ಪ ಸಮಾನ ಪಡ್ಕೊಳ್ಳಿ ಅಂತ ಈ ಒಂದು ವಿಡಿಯೋಲಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇಂಥ ವಿಷಯ ಟೇಕ್ ಕೇರ್, ಬಾಯ್.